ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ನೀನ್ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಅಣ್ಣನು ಒಂದು ಹುಡುಗಿನ ಪ್ರೀತಿಸ್ತಿದ್ದ. ನನಗೆಲ್ಲ ಗೊತ್ತಾಗಿದೆ. ಹೇಳು ಮಾವ, ನೀನ್ ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಯಾಕೆ ಬಾರೋ? ಪ್ರೀತಿ ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ. ಆ ನೋವು ನಮ್ಮ ಮನಸ್ಸಲ್ಲಿ ಎಷ್ಟು ದೊಡ್ಡ ಗಾಯ ಮಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಆದ್ರೆ ಅದಕ್ಕಿಂತ ಜಾಸ್ತಿ ನೋವು ಕೊಡೋದು ಯಾವ್ದು ಗೊತ್ತಾ? ಏನ್ ಬಾರೋ? ನಮ್ಮನ್ನ ನಮ್ದವ್ರಿಗೆ ಮೋಸ ಮಾಡೋದು. ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ಮಾವ, ತಂಗಿರೆಲ್ಲರೂ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆಗಿರ್ತೀನಿ ಅಂತ. ಅದು ಅಲ್ಲದೆ ಅವ್ರಿಗೆಲ್ಲರಿಗೂ ನಾನು ಹೇಳಿದ್ದೀನಿ, ನಿಮ್ಮೆಲ್ರಿಗೂ ನಾನು ಬರೀ ಅತ್ತಿಗೆ ಅಲ್ಲ, ಒಬ್ಳು ತಾಯಿಯಾಗಿರ್ತೀನಿ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೂ ಅವನ್ನೆಲ್ಲ ಬಿಟ್ಟು ಹೋಗ್ಬಿಟ್ರೆ ಅವ್ರು ಕಳ್ಕೊಳ್ಳೋದು ಬರೀ ಅತ್ತಿಗೆನಲ್ಲ ಮಾವ, ಅಮ್ಮನ. ಸಿದ್ಧಾರ್ಥ್ ನನಗೆ ಮಾತು ಕೊಟ್ಟು ಮೋಸ ಮಾಡ್ದ. ಆದ್ರೆ ನಾನು ನಿನಗೆ ಮಾತು ಕೊಟ್ಟಿರೋ ಮಾತನ್ನ ಮುರಿದ್ರೆ ನಾನು ನಿನಗೆ ಮೋಸ ಮಾಡ್ದಂಗೆ ಆಗಲ್ವಾ ಮಾವ? ಖಂಡಿತವಾಗ್ಲೂ ನಿನಗೆ ಮೋಸ ಮಾಡಲ್ಲ ಮಾವ. ನಾನು ಹೋಗೋದ್ರಿಂದ ಎಷ್ಟೋ ಮುಕ್ತ ಜೀವಿಗಳು ನೊಂದ್ಕೊಳ್ತವೆ. ನಾನು ಮೋಸಗಾರ್ತಿಯಾಗಿ ಹೋಗ್ಬಿಡ್ತೀನಿ. ನನ್ನಿಂದಾಗಿ ಒಂದು ಮನೆ ಬೇಜಾರಾಗಿ ಕಣ್ಣೀರು ಹಾಕತ್ತೆ ಅನ್ನೋದಾದ್ರೆ ನಾನು ಎಲ್ಲಿಗೂ ಹೋಗಲ್ಲ ಮಾವ, ಇಲ್ಲೇ ಇರ್ತೀನಿ. ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋತೀನಿ. ಬಾರೋ, ನೀನ್ ಏನ್ ಹೇಳ್ತಿದ್ಯಾ ಬಾರೋ? ನೀನ್ ತಿಟ ಹೇಳ್ತಿದ್ಯಾ? ಅಯ್ಯೋ ಶಿವನೇ, ಬಾರೋ, ಗಾಳಿಗೆ ನನ್ನ ತೆಪ್ ಕೇಳಿಸ್ಬಿಡ್ತಾ ಅಂತ ಗೊತ್ತಾಯ್ತಿಲ್ಲ. ಇನ್ನೊಂದ್ ಕಿತ ಕೇಳ್ಬಾರು, ಇನ್ನೊಂದ್ ಕಿತ ಹೇಳ್ಬಾರು. ನಾನು ಎಲ್ಲಿಗೂ ಹೋಗ್ತಿಲ್ಲ ಮಾವ, ನಿನ್ ಜೊತೆನೇ ಇರ್ತೀನಿ. ನಮ್ ಜೊತೆಗಿದ್ಯಾ? ಓ ಮಗಳವ್ವ, ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ? ನಂಬಲೇಬೇಕು ಮಾವ, ನಾನು ನಿರ್ಧಾರ ಮಾಡಿದ್ದೀನಿ. ನಿಮ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಬಾರು ನಮ್ ಜೊತೆ ಇರ್ತಾಳಂತೆ, ಬಾರು ನಮ್ ಜೊತೆ ಇರ್ತಾಳಂತೆ, ಬಾರು ನಮ್ ಜೊತೆ ಇರ್ತಾಳಂತೆ, ನಮ್ ಜೊತೆ ಇರ್ತಾಳಂತೆ, ನಮ್ ಜೊತೆ ಇರ್ತಾಳಂತೆ. ಛತ್ರಿ ದಣಿ, ಶಿವನ ನೋಡಬೇಕು ಅನ್ನಿಸ್ತಿದೆ ಕಣ. ಇದೇನು ಆಶ್ಚರ್ಯ ದಣಿ? ಶತ್ರುಗಳು ಮಖನೇ ನೋಡಬಾರ್ದು ಅಂತಿದ್ದವರು ಇವತ್ತು ನೋಡಬೇಕು ಅನ್ನಿಸ್ತಿದೆ ಅಂತಿದ್ದೀರಾ? ಶತ್ರು ನಗು ಮುಖ ನೋಡೋದಕ್ಕೆ ಇಷ್ಟ ಆಗಲ್ಲ ಕಣೋ. ಅದೇ ಶತ್ರು ನೆಲಕ್ಕೆ ಬಿದ್ದು ವಿಲವಿಲ ಅಂತ ಒದ್ದಾಡ್ತಿದ್ರೆ ಎದುರಿನ ಶತ್ರುಗೆ ನೋಡದೇ ಇದ್ರೆ ಸರಿ ಹೋಗುತ್ತಾ? ಅರ್ಥ ಆಯ್ತು ದಣಿ. ಅವನಲ್ಲಿರ್ತಾನಪ್ಪಯ್ಯ, ಅವಳು ಬಿಟ್ಬಿಟ್ಟು ಹೊಂಟೋದ್ಲು ಅಂತ ಹತ್ಕೊಂಡು ಪಾಪ ಯಾವುದಕ್ಕೆ ಕೇರತ್ತವೋ ಅಥವಾ ಬೆಟ್ಟು ತುದಿಲೋ ಕೂತಿರ್ತಾನೆ. ಊರವ್ರ ಮುಂದೆ ಮಕ್ಕ ತೋರ್ಸಕ್ಕಾಗ್ದೆ ಸಂಜೆ ಆದ್ಮೇಲೆ ಮನೆಗೆ ಹೋಯ್ತಾನೆ. ಅಯ್ಯೋ, ಅವನು ನನಗೆ ಮುಖ ತೋರಿಸದೇ ಇದ್ರೆ ಅವನೊಳಗಡೆ ಎಷ್ಟು ನೋವಿದೆ ಅಂತ ನನಗೆ ಹೆಂಗೋ ಗೊತ್ತಾಗೋದು? ಕಲ್ತು ವಿದ್ಯೆ ಕಲ್ಲಾಕಿದ್ರೂ ಹೋಗಲ್ಲ ಅಂತ ಅವನು ಯಾವಾಗಲೂ ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಪಾದದ ಅಡಿಗೆ ಕೂತ್ಕೋತಾ ಇದ್ದ. ಪಾರ್ವತಿ ಅವನ ತಲೆಯಲ್ಲಿ ಏನೇನೋ ತುಂಬಿ ಎಲ್ಲ ನಾಶ ಮಾಡ್ಬಿಟ್ಟು ಈಗ ಅವನು ಬಂದರೆ ನನ್ನ ಸರಿ ಸಮ ಕೂತ್ಕೋತಾನೆ. ಆ ದಿನಾನ ನಾನು ಇದುವರೆಗೂ ಮರ್ತಿಲ್ಲ. ಈಗ ಅವನು ಬಂದರೆ ನನ್ನ ಕಾಲಿಗೆ ಬಿದ್ದು ನನ್ನ ಹತ್ರ ಕಾಲು ಕೆಳಗಡೆ ಕೂತ್ಕೊಳ್ಳೋದನ್ನು ನೋಡಬೇಕು. ಯಾಕೆ ಹೇಳು? ಪಕ್ಕಕ್ಕೆ ಕೂರ್ಸಕ್ಕೆ ಈ ಸರಿ ಆ ದರ್ರದವಳು ಇರಲ್ವಲ್ಲ ಅಪ್ಪಯ್ಯ.
ಯಾವ ಬಂಗಾರದಂತ ಬಾಯ್ನಲ್ಲಿ ಮಾತಾಡ್ತಿದ್ದಾನೆ ಆ ಕಡೆ ಶಿವು ಬತಾವನೆ. ಬಾ ಶಿವು ಬಾ. ಇವತ್ತು ನಮ್ಮನೆ ನೆನಪಾಯ್ತಾ ನಿನಗೆ? ಪರಶು ಪಾಪ ನೋಡು, ನಮ್ಮ ಶಿವು ಎಷ್ಟು ನೊಂದಿದ್ದಾನೆ. ಒಂದು ಕಣ್ಣುಗಳು ನೋಡು. ಹೂವಪ್ಪಯ್ಯ, ಪಾಪ ನಮ್ಮ ಶಿವನ ಕಣ್ಣಲ್ಲಿ ಯಾವಾಗಲೂ ಬೆಂಕಿ ಬೆಂಕಿ ಚೆಂಡುಗಳು ಕಾಣ್ತಾ ಇದ್ದೋ. ಆದ್ರೆ ಇವತ್ತು ಯಾಕೋ ಆ ಚೆಂಡುಗಳು ಆರೋಗೈತೆ. ಅಪ್ಪಯ್ಯ, ನಮ್ಮ ಶಿವನ ಹಿಂಗೆ ನೋಡೋಕ್ಕೆ ಒಂಥರ ಸಂಕಟ ಆಯ್ತದಪ್ಪಯ್ಯ. ಪರ್ಸು ಅದು ಶಿವು, ನೀ ಏನು ಜಾಸ್ತಿ ಮಾತಾಡ್ಬೇಡಪ್ಪ. ಯಾರು ಎಷ್ಟು ಸಂಕಟ ಪಡ್ತಾವ್ರೆ, ಯಾರು ಏನು ನೋವು ಅನುಭವಿಸ್ತಾವ್ರೆ ಅಂತ ನಮ್ಮ ದಣಿಗಳು ಕಣ್ಣಿಂದ ನೋಡ್ದಕ್ಕೆ ಹೇಳ್ತಾರೆ. ನಮ್ಮ ದಣಿಗಳು ಯಾವ್ರಿಗಿಂತ ದೊಡ್ಡವರು. ಛತ್ರಿ ಕಂಡವರು ಕದ ಕೊಟ್ಟು ನಾಯಿ ಓಡಿಸ್ತಾ ಕೂತಿದ್ದಂಗಾಯ್ತು ನಮ್ಮ ಶಿವು ಪರಿಸ್ಥಿತಿ. ಹೋಗ್ಲಿ ಬಿಡೋ ಶಿವು, ನಮ್ಮನ್ನೆಲ್ಲ ಎದುರಾಕೊಂಡು ಮದುವೆ ಆದೆ. ಅವಳು ಓದೋಕ್ಕೆ ಅಂತ ನಿನ್ನೆ ಬಿಟ್ಟು ಹೋಗ್ಬಿಟ್ಟು ಪಾಪ ನೀನು ಒಂಟಿ ಆಗ್ಬಿಟ್ಟಲ್ಲೋ. ಬಾರೋ ಕದ ಬಾ, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಕುಕ್ಬಿಡು. ಎಷ್ಟಾಗುತ್ತೋ ಅಷ್ಟು ಹೊತ್ಬಿಡು. ಎದೆ ಭಾರ ಕಮ್ಮಿ ಮಾಡ್ಕೊ, ಮನ್ಸು ಸಗ್ರ ಮಾಡ್ಕೊ. ಬಾರೋ ಶಿವು ಬಾ. ಅಲ್ಲಮ್ಮವ, ನಾನು ಏನು ಹೇಳೋಕೆ ಬಂದೆ ಅಂದರೆ, ಕೇಳಕ್ಕೆ ಏನಾಯ್ತಲ್ಲ ಶಿವ, ನೀನೇನು ನಮ್ಮ ಶತ್ರು ಏನಿಲ್ಲ. ನಿನ್ನ ಜೀವನದಲ್ಲಿ ಏನಾಯ್ತೈತೆ ಏನಾಯ್ತಿಲ್ಲ ಅಂತ ತಿಳ್ಕೊಳ್ದೆ ಇರೋಕ್ಕೆ ನೀನು ನನ್ನ ಭಾವಕ್ಕಲ್ಲ, ನನ್ನ ಭಾವ. ನೀನು ಹೇಳಲಿಲ್ಲ ಅಂದರೂ ನಮ್ಗೆ ಗೊತ್ತಿರ್ತೈತೆ. ನೋಡು ಪಾಪ ನಿಮ್ಮ ಅತ್ತೆದೀರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅವರೆಲ್ಲ ಹಿಂಗೆ ಇರ್ಬೇಕಾರೆ ನಮ್ಮ ಗಂಟ್ಲಲ್ಲಿ ಅನ್ನ ನೀರು ಇಳಿದಲ್ಲ. ಶಿವ, ನಿನ್ನ ಕಷ್ಟ ಬೇರೆ ಅಲ್ಲ, ನಮ್ಮ ಕಷ್ಟ ಬೇರೆ ಅಲ್ಲ ಕಲ. ಪರಶು ಹೋಗ್ಲಿ ಬಿಡೋ. ಕಾಣದ ನಾಯಿ ಕನಸು ಕಾಣೋ ಹೊತ್ತಿಗೆ ಏಳದ ನಾಯಿ ಎದ್ದು ಕೂತ್ಕೋತಂತೆ. ಪಾಪ ನಮ್ಮ ಶಿವನ್ ನೋಡಿದ್ರೆ ಅಯ್ಯೋ ಅಂತ. ಶಿವು, ನಿನ್ನ ನೋಡ್ತಾ ಇದ್ದರೆ ನೀನು ಚಿಕ್ಕೋನಾಗಿದ್ದಲ್ಲ ಶಿವ, ಅವನೇ ನೆನಪಾಗ್ತಾನೆ ಕಣ. ಒಟ್ಟಿನಲ್ಲಿ ನಿನಗೆ ಹೆಣ್ಣಿನ ಯೋಗ ಇಲ್ಲ. ಆದರೆ ವಿಷಯ ಅದಲ್ಲ. ಮತ್ತಿನ್ನೇನು ದಣಿ, ಚಿಕ್ಕ ವಯಸ್ಸಲ್ಲೇ ತಾಯಿ ಬಿಟ್ಟು ಹೋದ್ಲು, ಈಗ ಹೆಂಡತಿನೂ ಬಿಟ್ಟು ಹೋದ್ಲು ಅಂತ ಊರ್ ಜನ ಎಲ್ಲ ಮಾತಾಡ್ಕೋತಾರಲ್ಲ. ನನ್ನ ಕಿವಿಗೆ ಬಿದ್ರೆ ಒಂದು ಲೆಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.